ಹಾಯ್ ಗುಡ್ ಮಾರ್ನಿಂಗ್. ಸಿಂಪ್ಲಿ ಬ್ಯೂಟಿಫುಲ್ ಲೈಫ್ ವ್ಲಾಗ್ಗೆ ಸ್ವಾಗತ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಇಡೀ ದಿನ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಳಗ್ಗೆ ತಿಂಡಿಗೆ ನಾನು ಪುಳಿಯೋಗರೆನ ಮಾಡಿದ್ದೆ. ಪುಳಿಯೋಗರೆನ ಯಾವ ಥರ ಮಾಡಿದ್ದೆ ಅಂದರೆ ಸೇಮ್ ದೇವಸ್ಥಾನಗಳಲ್ಲಿ ಹೇಗೆ ಸಿಗುತ್ತಲ್ವಾ, ಸ್ವೀಟ್ ಆಗಿ, ಹುಳಿ ಆಗಿ, ಖಾರ ಆಗಿ, ಸೇಮ್ ಅದೇ ಮೆಥಡಲ್ಲಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವೊಂದ್ಸಲ 100% ಟ್ರೈ ಮಾಡಲೇಬೇಕು. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಡಾಯಿನ ಇಟ್ಕೊಂಡು, ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಪುಳಿಯೋಗರೆಗೆ ಆಗಲಿ ಚಿತ್ರಾನ್ನಕ್ಕೆ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ನೀವು ಎಣ್ಣೆನ ಜಾಸ್ತಿ ಯೂಸ್ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನನಗಿಷ್ಟು ಸಾಕು ಅನ್ನಿಸ್ತು, ನಾನು ಇಷ್ಟನ್ನೇ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಆದಮೇಲೆ ಮೊದಲು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊದಲೇ ನಾವು ಬೇಳೆಗಳನ್ನ ಹಾಕಿಬಿಟ್ರೆ ಕಡಲೆ ಬೀಜ ಬೇಗ ರೋಸ್ಟ್ ಆಗೋದಿಲ್ಲ, ಆದರೆ ಬೇಳೆಗಳೆಲ್ಲ ಬೇಗ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ಕಡಲೆ ಬೀಜನ ಮೊದಲು ಫ್ರೈ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲ ಈಸಿಯಾಗಿ ಫ್ರೈ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಕಡಲೆ ಬೀಜನ ಮೊದಲು ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ಒಂದು 2-3 ನಿಮಿಷ ಚೆನ್ನಾಗಿ ಎಣ್ಣೆಲೇನೆ ಫ್ರೈ ಮಾಡಿದ್ದಾದಮೇಲೆ ನಾವು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಒಂದು 4-5 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಕ್ವಾಂಟಿಟಿ ರಿಕ್ವೈರ್ಮೆಂಟ್ ಇದೆ ಅದನ್ನು ನೋಡಿಕೊಂಡು ನೀವು ಬೇಳೆ ಮತ್ತು ಕಡಲೆ ಬೀಜನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಕಡಲೆಬೇಳೆ ಹಾಕಿ ಹುರಿದಿದ್ದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆನ ಹಾಕಿದ್ದೀನಿ. ನಾವು ಪುಳಿಯೋಗರೆ ಮಾಡುವಾಗ ಉದ್ದಿನಬೇಳೆ ಹಾಕೋದ್ರಿಂದ ಅದರ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಒಂದ್ಸಲ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ಅದಕ್ಕೆ ಒಂದು 4-5 ಒಣಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಎಳ್ಳು ಇಷ್ಟನ್ನು ಹಾಕಿಬಿಟ್ಟು ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಮಾಡಿ. ಪುಳಿಯೋಗರೆಗೆ ಎಳ್ಳು ಹಾಕೋದ್ರಿಂದ ಟೇಸ್ಟ್ ಬೇರೆಯೇ ಇರುತ್ತೆ. ನೀವು ಒಂದ್ಸಲ ಈ ಥರ ಪುಳಿಯೋಗರೆನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಈ ಟೈಮಲ್ಲಿ ಕರಿಬೇವನ್ನ ಹಾಕ್ತಾಯಿದ್ದೀನಿ, ಯಾಕಂದರೆ ಫಸ್ಟೇ ಕರಿಬೇವನ್ನ ಹಾಕಿಬಿಟ್ರೆ ಅದು ಪುಡಿ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಜಾಸ್ತಿ ರೋಸ್ಟ್ ಆಗುತ್ತೆ. ಸೊ ಈಗ ಹಾಕೋದ್ರಿಂದ ನಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ನಾನು ಈ ಟೈಮಲ್ಲಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿದ್ದಾದಮೇಲೆ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಅದರ ರಸನ ನಾನು ಪುಳಿಯೋಗರೆಗೆ ಹಾಕ್ತಾಯಿದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ ಈ ಪುಳಿಯೋಗರೆಗೆ ಹುಣಸೆ ಹಣ್ಣಿನ ರಸ ಆಗಿರುತ್ತೆ. ಹಾಗಂತ ನಾವು ಇದನ್ನು ಹೆಚ್ಚು ಹಾಕೋಬಾರ್ದು, ಕಮ್ಮಿನೂ ಹಾಕೋಬಾರ್ದು. ನೋಡಿ ಒಂದು ಅಂದಾಜಲ್ಲಿ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಲಾಸ್ಟಲ್ಲಿ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು 1-30 ಸೆಕೆಂಡ್ಸ್ ಅಷ್ಟು ಇದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬಾರ್ದು ಜಾಸ್ತಿ ಹೊತ್ತು. ಹಾಗೆ ಮಾಡೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತೆ, ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಮ್ಮಿಡಿಯೇಟಾಗಿ 30 ಸೆಕೆಂಡ್ಸ್ ಆದ ತಕ್ಷಣ ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಇದಕ್ಕಿವಾಗ ನಾನು ಬೆಲ್ಲದ ಪಾಕನ ಹಾಕ್ತಾ ಇದ್ದೀನಿ. ಬೆಲ್ಲದ ಪಾಕ ಅಂದರೆ ಬೆಲ್ಲನ ನೀರಲ್ಲಿ ಚೆನ್ನಾಗಿ ಕರಗಿಸಿ ಅದನ್ನು ಗಟ್ಟಿ ಬರೋ ಥರ ಒಂದು ಹದದಲ್ಲಿ ಕುದಿಸ್ಬಿಟ್ಟು ಅದನ್ನು ನಾನು ಯಾವಾಗಲೂ ಈ ಥರ ಪಾಕ ಮಾಡಿ ಇಟ್ಕೊಂಡಿರ್ತೀನಿ. ಪುಳಿಯೋಗರೆಗಾಗಿರ್ಬೋದು, ಕಾಫಿ ಟೀಗಾಗಿರ್ಬೋದು, ನೀವು ಮಿಲ್ಕ್ ಶೇಕ್ ಏನಾದರೂ ಮಾಡಿದಾಗಿರ್ಬೋದು, ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಸಕ್ಕರೆಗಿಂತ ಬೆಲ್ಲದ ಪಾಕ ತುಂಬ ಟೇಸ್ಟಿಯಾಗಿರುತ್ತೆ, ಅದ್ರ ಟೇಸ್ಟಿನೇ ಬೇರೆ ಇರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಬೆಲ್ಲದ ಪಾಕನ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಲಾಸ್ಟಲ್ಲಿ ಎಲ್ಲ ಮಾಡಿದ್ದಾದಮೇಲೆ ಬೆಲ್ಲದ ಪಾಕ ಎಲ್ಲ 2 ನಿಮಿಷ ಚೆನ್ನಾಗಿ ಕುದಿಸಿದ್ದಾದಮೇಲೆ ನೀವು ರೆಡಿಮೇಡ್ ಪೌಡರ್ ಆಗಿರ್ಬೋದು ಅಥವಾ ಮನೇಲೇ ಮಾಡಿಟ್ಕೊಂಡಿರೋ ಪುಳಿಯೋಗರೆ ಪೌಡರ್ ಆಗಿರ್ಬೋದು, ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಪುಳಿಯೋಗರೆ ಪೌಡರ್ನ ಯಾವಾಗಲೂ ಮನೇಲೇ ಮಾಡ್ಕೋತೀನಿ. ಸೊ ಹಾಗಾಗಿ ನಾನು 4-5 ಚಮಚದಷ್ಟು ಪೌಡರ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪೌಡರ್ ಹಾಕಿದ ಮೇಲೆ ದಯವಿಟ್ಟು ಅದನ್ನು 30 ಸೆಕೆಂಡ್ಸ್ ಅಷ್ಟನ್ನು ಕುದಿಸ್ಬೇಡಿ, ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ. ಆಲ್ರೆಡಿ ಅದೆಲ್ಲ ರೋಸ್ಟ್ ಆಗಿರುತ್ತೆ. ಸೊ ರೋಸ್ಟ್ ಆಗಿರೋದನ್ನು ನಾವು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದ್ರ ಕಲರ್ ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಹಾಕಿದ ಇಮಿಡಿಯೇಟ್ 10 ಸೆಕೆಂಡ್ಸ್ ಅನ್ನೋಷ್ಟರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ತಕ್ಷಣ ಅದನ್ನು ಇಮಿಡಿಯೇಟಾಗಿ ತೆಗೆದುಬಿಡಿ. ಅನ್ನನ ನಾನು ಬೆಳಗ್ಗೆನೇ ಮಾಡಿಟ್ಕೊಂಡಿದ್ದೆ. ಸೊ ಹಾಗೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಟೇಸ್ಟಿಯಾಗಿರೋ ಯಮ್ಮಿಯಾಗಿರೋ ಪುಳಿಯೋಗರೆ ರೆಡಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ನಮ್ಮನೇಲಂತೂ ಈ ಥರ ಪುಳಿಯೋಗರೆ ಮಾಡಿದ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಬೆಳಗಿನ ತಿಂಡಿಗೆ ಪುಳಿಯೋಗರೆನ ಮಾಡಿದ್ದೆ. ಸೊ ನಾನು ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಬಾಕ್ಸ್ಗೆ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ, ಯಾಕಂದರೆ ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ಬರೀ ಅನ್ನ ಸಾಂಬಾರು ತಿನ್ನೋಕ್ಕೆ ಬೇಜಾರಾಗುತ್ತೆ ಅನ್ನೋ ರೀಸನ್ನಿಂದ ಈ ಎರಡನ್ನೂ ನಾನು ಅವ್ರ ಜೊತೆಗೆ ಆ್ಯಡ್ ಮಾಡಿರ್ತೀನಿ. ಸೊ ಅದು ಮಾಡಿದ್ದಾದಮೇಲೆ ನನ್ನ ಮಗನಿಗೆ ಇವಾಗ 8 ತಿಂಗಳು.
ಸೊ 8 ತಿಂಗಳು ರನ್ನಿಂಗ್ ಆಗ್ತಾಯಿದೆ. ಸೊ ಅವನಿಗೆ ಸರಿ ಮಾಡಬೇಕಿತ್ತು. ನಾನು ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆನೇ ಮುಗಿಸ್ಕೊತೀನಿ. ರೀಸನ್ ಅವರು ಒಂದು ಸ್ವಲ್ಪ ಹೊತ್ತು ಮಗುನ ನೋಡ್ಕೋತಾ ಇರ್ತಾರೆ, ನಾನು ಏನಾದರೂ ಅಡುಗೆ ತಿಂಡಿ ಕೆಲಸ ಮಾಡ್ಕೋತಿದ್ದಾಗ. ಸೊ ಅವರೇನಾದರೂ ಹೋಗಿದ್ದಾದಮೇಲೆ ಅವ್ನು ನನಗೆ ಏನೂ ಮಾಡ್ಕೊಳಕ್ಕೆ ಬಿಡೋದಿಲ್ಲ, ಅವ್ನ ಜೊತೆನೇ ಇರಬೇಕು ಹೋಲ್ ಡೇ. ಸೊ ವೀಡಿಯೋ ಸಮೇತ ನನಗೆ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಅವ್ರು ಇದ್ದಾಗ ನಾನು ಏನು ಮಾಡ್ಕೋತೀನಲ್ವ, ಕೆಲಸಗಳಾಗಿರ್ಬೋದು, ವೀಡಿಯೋಸ್ಗಳಾಗಿರ್ಬೋದು ಅಷ್ಟೇ. ಅವನು ಹೆಚ್ಚು ಹೊತ್ತು ಮಲಗೋದು ಇಲ್ಲ, ಜಾಸ್ತಿ ಹೊತ್ತು ಮಲಗೋದು ಇಲ್ಲ. ಸೊ ಈ ರೀಸನ್ನಿಂದ ನಾನು ಅವ್ರು ಹೋಗೋಕ್ಕೂ ಮುಂಚೆನೇ ಅಡುಗೆ ಆಗಿರ್ಬೋದು, ಅವನಿಗೆ ರಾಗಿ ಸರಿ ಆಗಿರ್ಬೋದು, ಇಷ್ಟು ನಾನು ಮಾಡ್ಕೋತೀನಿ. ಮಧ್ಯಾಹ್ನ ಅವ್ನು ಯಾವಾಗಲಾದರೂ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡಾಗ ಅವನಿಗೆ ಮತ್ತೆ ಮಧ್ಯಾಹ್ನ ಡಿನ್ನರ್ನ ನಾನು ರೆಡಿ ಮಾಡಿಟ್ಟಿರ್ತೀನಿ. ಸೊ ಇವಾಗ ಅವನಿಗೆ ರಾಗಿ ಸರಿನ ಮಾಡ್ತಾಯಿದ್ದೀನಿ. ಅವನಿಗೆ 8 ತಿಂಗಳು ಆಗಿರೋದ್ರಿಂದ ನಾನು ರಾಗಿ ಸರಿನ ಅವನಿಗೆ ಒಂದು 6 ಮಂತ್ಸಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಅವನಿಗೆ 7 ಕಂಪ್ಲೀಟ್ ಆಗಿ 8 ಮಂತ್ಸ್ ರನ್ನಿಂಗ್ ಆಗ್ತಿರೋದ್ರಿಂದ ಅವನಿಗೆ ಎಕ್ಸ್ಟ್ರಾ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದ್ದೀನಿ, ಅದು ಡ್ರೈ ಫ್ರೂಟ್ಸ್ ಪೌಡರು. ಈ ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ ಹೇಗೆ ಮಾಡೋದು ಅಂತ ನಿಮಗೆ ಬೇಕು ಅಂದರೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಇದ್ರ ವಿಡಿಯೋ ಡ್ರೈ ಫ್ರೂಟ್ ಪೌಡರ್ ವಿಡಿಯೋನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ರಾಗಿ ಸರಿ ಮಾಡೋದು ತುಂಬ ಈಸಿ. ಹಾಲು, ನೀರು, ರಾಗಿ ಪೌಡರ್ ಅಂದರೆ ಮನೇಲೇ ಮಾಡಿಟ್ಕೊಂಡಿರೋಂತಹ ರಾಗಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ, ಡ್ರೈ ಫ್ರೂಟ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರಾಗಿ ಸರಿ ರೆಡಿ ಆಗುತ್ತೆ. ನಾನು ರಾಗಿ ಪೌಡರ್ನ ಮನೆಯಲ್ಲೇ ಮಾಡ್ಕೋತೀನಿ, ಯಾವುದೇ ಥರ ಅಂಗಡಿಯಿಂದ ತರಿಸೋದಿಲ್ಲ. ಸೊ ಅಮ್ಮ ಮಾಡಿಕೊಟ್ಟಿರ್ತಾರೆ, ಸೊ ನಾನು ಅದನ್ನು ಯೂಸ್ ಮಾಡ್ಕೋತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಮತ್ತು ತುಂಬ ಹೆಲ್ತಿ ವರ್ಷನ್ ಇದು. ಒಂದ್ಸಲ ಟ್ರೈ ಮಾಡಿ. ಹೊರಗಡೆ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಮಕ್ಕಳಿಗೂ ತುಂಬ ಒಳ್ಳೇದಲ್ವಾ. ಸೊ ಹಾಗಾಗಿ ನಾನು ಯಾವಾಗಲೂ ಸಾಧ್ಯ ಆದಷ್ಟು ಮನೇಲಿರೋದನ್ನು ಪ್ರಿಫರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದ್ರ ವಿಡಿಯೋನ ನಾನು ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಹಳೆ ವಿಡಿಯೋದಲ್ಲಿ ಚೆಕ್ ಮಾಡಿ. ರಾಗಿ ಸರಿ ಹೇಗೆ ಮಾಡೋದು ಅಂತ ಪೂರ್ತಿ ಡೀಟೇಲಾಗಿ ತೋರಿಸಿದ್ದೀನಿ. ಬೆಳಗ್ಗೆ ಎಷ್ಟು ಬೇಗ ಎದ್ದು ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಬೆಳಗ್ಗೆ ಅರಿಬರಿಲೇನೆ ಕೆಲಸ ಆಗೋಗುತ್ತೆ. ಅಡುಗೆ ಕೆಲಸ, ತಿಂಡಿ ಕೆಲಸ ಅಂತ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಅನ್ನಿಸ್ತಿರುತ್ತೆ. ಸೊ ಅಷ್ಟು ಪಾಪುಗೆ ರಾಗಿ ಸರಿ ಮಾಡಿಟ್ಟಿದ್ದಾದಮೇಲೆ, ಬೆಳಗ್ಗೆ ಪುಳಿಯೋಗರೆ ಮಾಡಿ ಆದಮೇಲೆ ನಾನು ತಿಂಡಿ ಸಮೇತ ತಿನ್ಕೊಂಡಿರಲಿಲ್ಲ. ಅದ್ರ ನೆಕ್ಸ್ಟ್ ಟೈಮಲ್ಲೇ ಅಡುಗೆಗೆ ಪ್ರಿಪೇರ್ ಮಾಡ್ಕೋತಿದ್ದೀನಿ. ರೀಸನ್ ಅವ್ರಿಗೆ ಮಧ್ಯಾಹ್ನ ಬಾಕ್ಸಿಗೆ ಕೊಡಬೇಕಿತ್ತು. ಸೊ ಹಾಗಾಗಿ ಸಾಂಬಾರು ಸಮೇತ ಈಗಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ. ಮತ್ತು ಮಧ್ಯಾಹ್ನ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಬೆಳಗ್ಗೆ ತಿಂಡಿನೇ ಬರೀ ಕೊಟ್ಟು ಕಳಿಸ್ಬೇಕಾಗತ್ತೆ, ಮತ್ತು ಪಾಪನೂ ಕೈ ಬಿಡೋದಿಲ್ಲ ಮಧ್ಯಾಹ್ನ ಊಟದಷ್ಟೊತ್ತಿಗೆ ಮಾಡೋಕ್ಕೆ ಅಂತ. ಸೊ ಈಗಲೇ ಬೆಳಗ್ಗೆ ಅವ್ರು ಹೋಗೋಷ್ಟರಲ್ಲೇ ಎಲ್ಲನೂ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸಾಂಬಾರಿಗೆ ನಾನು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ದಂಟಿನ ಸೊಪ್ಪು ಸಿಕ್ಕಿತ್ತು, ತುಂಬ ಫ್ರೆಶ್ ಆಗಿತ್ತು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಫ್ರೆಶ್ ಆಗಿದ್ರೇ ಸೊಪ್ಪನ್ನ ಪ್ರಿಫರ್ ಮಾಡ್ತೀನಿ. ಬಟ್ ಚೆನ್ನಾಗಿ ಸಿಕ್ಕಿತ್ತು ಇವತ್ತು ನನಗೆ ಸೊಪ್ಪು. ಸೊ ಹಾಗಾಗಿ ಸೊಪ್ಪು ಸಾಂಬಾರೇ ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪು ಸಾಂಬಾರಿಗೆ ಸೊಪ್ಪನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಸಾಂಬಾರನ್ನ ತುಂಬ ಜನ ತುಂಬ ರೀತಿ ಮಾಡ್ತಾರೆ. ಸೊ ನಾನು ತುಂಬ ಈಸಿಯಾಗಿ ಮಾಡ್ಕೋತೀನಿ. ಹೀಗೆ ಮಾಡೋದ್ರಿಂದ ನನಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ನಮಗೆ ತುಂಬ ಟೇಸ್ಟಿ ಅನಿಸುತ್ತೆ. ನಮ್ಮ ಸೈಡಲ್ಲೆಲ್ಲ ಸೊಪ್ಪು ಸಾಂಬಾರು ಹೀಗೆ ಮಾಡೋದು. ಸೊ ಇಲ್ಲಿ ಎಲ್ಲ ತುಂಬ ವೆರೈಟಿಯಾಗಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಯಾವಾಗಲೂ ಇದೇ ಥರ ಟ್ರೈ ಮಾಡ್ತೀನಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಮಾಡೋದು ತುಂಬ ಈಸಿ ಮತ್ತು ಟೇಸ್ಟಿಯಾಗೂ ಸಮೇತ ಇರುತ್ತೆ. ಸೊ ಇದ್ರ ಜೊತೆ ನಿಮಗೆ ಒಂದು ಟಿಪ್ ಕೊಡಬೇಕು ಅಂದರೆ, ಈರುಳ್ಳಿನ ಆ ಸೈಡ್ ಈ ಸೈಡ್ 2 ಸೈಡ್ ಕಟ್ ಮಾಡಿಬಿಟ್ಟು ಮಧ್ಯಭಾಗದಲ್ಲಿ ಮತ್ತೆ ಕಟ್ ಮಾಡಿಬಿಟ್ಟು ಒಂದು 2 ನಿಮಿಷ ನೀರಿಗೆ ಹಾಕಿಬಿಟ್ಬಿಟ್ರೆ ನಮಗೆ ಸಿಪ್ಪೆ ಬಿಡಿಸ್ಕೊಳ್ಳೋ ಕಷ್ಟನೇ ಇರೋದಿಲ್ಲ. ತುಂಬ ಈಸಿಯಾಗಿ ಸಿಪ್ಪೆ ಬಿಡಿಸ್ಕೋಬೋದು. ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಸಿಪ್ಪೆ ಬಿಡಿಸ್ಕೋಬೋದು ಅಂತ. ಒಂದ್ಸಲ ಈ ಟಿಪ್ನ ಟ್ರೈ ಮಾಡಿ ನೋಡಿ. ಈರುಳ್ಳಿ ಸಿಪ್ಪೆ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು ಅಂದ್ರೇ ಎಲ್ಲರಿಗೂ ಹಿಂಸೆ. ಬಿಕಾಸ್ ತುಂಬ ಖಾರ ಇರುತ್ತೆ, ಕೆಲವು ಈರುಳ್ಳಿಗಳು ಕಟ್ ಮಾಡೋಕ್ಕೂ ಸಮೇತ ಆಗ್ತಿರೋದಿಲ್ಲ. ಸೊ ಈ ಟಿಪ್ನ ಒಂದ್ಸಲ ಫಾಲೋ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾವಾಗಲೂ ಇದನ್ನೇ ಟ್ರೈ ಮಾಡ್ತಿರ್ತೀರ. ಬೇರೆ ತರಕಾರಿಗಳನ್ನ ಕಟ್ ಮಾಡೋಕ್ಕಿಂತ ಮುಂಚೆ ಈರುಳ್ಳಿನ ಆ ತುದಿ ಈ ತುದಿ ಎರಡೂ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿಬಿಟ್ಬಿಟ್ರೆ ನಾವು ಬೇರೆ ಮಿಕ್ಕಿದ ತರಕಾರಿ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈರುಳ್ಳಿ ಚೆನ್ನಾಗಿ ನೆಂದಿರುತ್ತೆ, ಅದ್ರ ಸಿಪ್ಪೆನೂ ಆರಾಮ್ಸೆ ಬಿಡಿಸ್ಕೋಬೋದು ನಾವು. ಮತ್ತು ಸಿಪ್ಪೆ ಬಿಡಿಸಿದ ನಂತರ ಈರುಳ್ಳಿನ ನೀರೊಳಗಡೆ ಹಾಕೋದ್ರಿಂದ ನಾವು ಈರುಳ್ಳಿನ ಕಟ್ ಮಾಡಬೇಕಾದ್ರೂ ಸಮೇತ ಅದು ಅಷ್ಟೊಂದು ಕಣ್ಣೂರಿ ಅಂತ ಅನಿಸೋದಿಲ್ಲ ನಮಗೆ. ಸೊ ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊಪ್ಪು ಸಾಂಬಾರಿಗೆ ನಾವು ಹೆಸರು ಕಾಳು ಅಥವಾ ಅವರೆಬೇಳೆ ಎರಡರಲ್ಲಿ ಏನು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆ ಯಾವುದೇ ತರಕಾರಿಗಳನ್ನ ಹಾಕಲ್ಲ, ಬರೀ ಸೊಪ್ಪನ್ನ ಮಾತ್ರ ಹಾಕಿಬಿಟ್ಟು ಸೊಪ್ಪು ಸಾಂಬಾರನ್ನ ಮಾಡ್ತೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೊಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿ ಗೋಲ್ಡನ್ ಕಲರ್ ಬಂದ ತಕ್ಷಣ
ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ 2, ಆ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಸೊ ನೀವು ಯಾವ ಟೊಮೊಟೊ ಬೇಕಾದರೂ ತೊಗೋಬೋದು. ನನಗೆ ಯಾವಾಗಲೂ ಈ ಥರ ಸಾಂಬಾರು ಮಾಡೋದು ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸುತ್ತೆ, ಬಿಕಾಸ್ ಬೇಗ ಆಗುತ್ತೆ. ಸೊ ಒಂದು 15 ಮಿನಿಟ್ಸಲ್ಲೆಲ್ಲ ನಾವು ಈ ಸಾಂಬಾರನ್ನ ನಿಜವಾಗ್ಲೂ ಮುಗಿಸ್ಕೋಬೋದು. ಅಷ್ಟು ಈಸಿಯಾಗಿ ಬೇಗ ಆಗುತ್ತೆ, ತುಂಬ ಟೈಮ್ ಬೇಕಂತ ಅನಿಸೋದಿಲ್ಲ. ಸೊ ಹಾಗಾಗಿ ಮನೇಲಿ ಮಗು ಇರೋದ್ರಿಂದ ಸಾಧ್ಯ ಆದಷ್ಟು ಎಷ್ಟು ಬೇಗ ಕೆಲಸ ಮುಗಿಯುತ್ತೋ ಆ ಥರ ರೆಸಿಪಿಗಳನ್ನ ನಾನು ಆದಷ್ಟು ಟ್ರೈ ಮಾಡ್ತಿರ್ತೀನಿ. ಈಸಿಯಾಗಿರಬೇಕು, ನನಗೂ ಬೇಗ ಮುಗಿಬೇಕು, ಟೇಸ್ಟಿಯಾಗಿರಬೇಕು, ಈ ಥರದ್ದನ್ನು ನಾನು ಜಾಸ್ತಿ ಟ್ರೈ ಮಾಡ್ತಾ ಇರ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಅದಕ್ಕೆ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಬೇಯುವಾಗಲೇ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಹೀಗೆ ಮಾಡೋದ್ರಿಂದ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಅಂತ. ಟೊಮೊಟೊ ಮೆತ್ತಗಾಗಿದ್ದು ಆದಮೇಲೆ ನಾವು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಸೊಪ್ಪು ಮತ್ತು ಬೇಳೆನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ತರಿಸಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮತ್ತು ತುಂಬ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಯಾರಿಗೆಲ್ಲ ಟೈಮ್ ಇರೋದಿಲ್ಲ ನಿಂತು ಅಡುಗೆ ಮಾಡೋಕ್ಕೆ ಅನ್ನೋರಿಗೆ ಇದು ಬೇಗನೆ ಆಗುವಂತಹ ರೆಸಿಪಿ. ನೀವೊಂದ್ಸಲ ಟ್ರೈ ಮಾಡಲೇಬೇಕು. 100% ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾರಾದರೂ ವರ್ಕಿಂಗ್ ವುಮೆನ್ ಇದ್ದರೆ, ಇಲ್ಲ ನಂತರ ಯಾರಾದರೂ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ, ಅಥವಾ ಬ್ಯಾಚುಲರ್ಸ್ ಆಗಿರ್ಬೋದು, ಈ ಥರ ರೆಸಿಪಿಗಳನ್ನ ಟ್ರೈ ಮಾಡಿದ್ರೆ ಬೇಗನೆ ಆಗೋಗುತ್ತೆ ಮತ್ತು ಕಷ್ಟ ಅಂತಲೂ ಅನಿಸೋದಿಲ್ಲ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ನಮ್ಮದು ಹಳ್ಳಿ ಸೈಡಲ್ಲಿ, ಮಲೆನಾಡು ಸೈಡಲ್ಲಿ ಇದೇ ಥರ ರೆಸಿಪಿಗಳನ್ನ ಮಾಡ್ತಾರೆ. ತುಂಬ ಇಷ್ಟ ಆಗೋ ಥರ ಇರುತ್ತೆ. ನೀವು ಯಾರಾದರೂ ಮಲೆನಾಡಿಗೆ ಹೋಗಿದ್ರೆ ಒಂದ್ಸಲ ಈ ಥರ ರೆಸಿಪಿಗಳನ್ನ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲಾದರೂ ನಮ್ಮೂರಲ್ಲಿ ಇದೇ ಥರ ಮಾಡ್ತಾರೆ. ಸೊ ಬಟ್ ನಾನು ಬೆಂಗಳೂರಿಗೆ ಬಂದಮೇಲೆ ತುಂಬ ಸಾರುಗಳನ್ನ ಟ್ರೈ ಮಾಡಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ಬಟ್ ನಮ್ಮೂರಲ್ಲಿ ಮಾಡುವಂತಹ ಟೇಸ್ಟ್ ನನಗೆ ಇಲ್ಲಿ ಮಾಡುವಂಥ ಸಾಂಬಾರುಗಳಲ್ಲಿ ಸಿಕ್ಕಿಲ್ಲ. ಬಿಕಾಸ್ ನಾವು ಅದಕ್ಕೆ ಅಡ್ಜಸ್ಟ್ ಆಗಿದ್ದೀವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ನಮ್ಮ ಸ್ಟೈಲಲ್ಲಿ ಮಾಡೋ ಅಂಥದ್ದನ್ನೇ ಇಲ್ಲೂ ಸಹ ಯಾವಾಗಲೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ಇದಾದಮೇಲೆ ಅದಕ್ಕೆ ಸ್ವಲ್ಪ ಖಾರ ರುಬ್ಕೋತಾ ಇದ್ದೀನಿ. ಖಾರಕ್ಕೆ ನಾನು ಒಂದು ಜಾರ್ಗೆ ಸ್ವಲ್ಪ ತೆಂಗಿನ ತುರಿ, ಹಸಿ ತೆಂಗಿನ ತುರಿ, ಮತ್ತು 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಮತ್ತು ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಹುರ್ಗಡ್ಲೆ ಹಾಕೋದ್ರಿಂದ ಸಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ ಅಷ್ಟೇ. ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಅನುಗುಣವಾಗಿ ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಖಾರದ ಪುಡಿ ಅಮ್ಮ ಮಾಡಿ ಕಳಿಸಿದ್ರು. ಇದು ಸ್ವಲ್ಪ ಜಾಸ್ತಿನೇ ಖಾರ ಇದೆ. ಸೊ ಹಾಗಾಗಿ ನಾನು ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಅಂಗಡಿಯಿಂದ ತರೋ ಖಾರ ಪುಡಿ ಆಗಿದ್ದಿದ್ರೆ ಅದನ್ನು ಖಾರ ಹೇಗಿದೆ ನೋಡಿ ಅದಕ್ಕೆ ತಕ್ಕನಾಗೆ ಹಾಕ್ಕೊಂಡು ನೀವು ಮಿಕ್ಸಿನ ಮಾಡ್ಕೊಳ್ಳಿ. ಸೊ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಒಂದು 5ರಿಂದ 6 ಪರ್ಪಷ್ಟು ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ಹುಣಸೆ ಹಣ್ಣನ್ನು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಹುಳಿ ಟೊಮೊಟೊ ಹಾಕಿರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ಜಾಮೂನ್ ಟೊಮೊಟೊ ಯೂಸ್ ಮಾಡ್ತಿದ್ರೆ ಹುಣಸೆ ಹಣ್ಣು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾವುದೇ ಸಾಂಬಾರ್ಗಾಗಿರ್ಬೋದು ಹುಳಿ ಸ್ವಲ್ಪ ಮುಂದೆ ಇದ್ದರೆ ಸಾಂಬಾರು ಟೇಸ್ಟ್ ಅಂತ ಅನಿಸುತ್ತೆ ನಮಗೆ. ಸೊ ನೀವು ಯಾವ ಥರ ಕೇಳ್ತೀರಾ ಗೊತ್ತಿಲ್ಲ. ಇದನ್ನೆಲ್ಲ ಹಾಕ್ಬಿಟ್ಟು ಖಾರ ಚೆನ್ನಾಗಿ ಮಿಕ್ಸ್ ಮಾಡಿದ್ದ ಆದಮೇಲೆ ಒಂದು 2 ಕುದಿಯೋಷ್ಟು ಸಾಂಬಾರನ್ನ ಕುದಿಸಿದ್ರೆ, ಈ ಟೈಮಲ್ಲಿ ನೀವು ಉಪ್ಪು ಎಷ್ಟು ಬೇಕಂತ ನೋಡಿ, ಉಪ್ಪೇನಾದರೂ ಕಮ್ಮಿ ಆಗಿದ್ದರೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 9 ಗಂಟೆ ಹತ್ತತ್ರ ಆಗಿತ್ತು. ನನಗೂ ಟೈಮ್ ಆಗಿಬಿಟ್ಟಿತ್ತು. ಸೊ ಅವ್ರ ಬಾಕ್ಸ್ಗೆ ಊಟನ ಹಾಕ್ತಾಯಿದ್ದೀನಿ. ಸೊ ಅವರು ಬೇಗ ಅಂತ ಹೇಳ್ತಾನೆ ಇದ್ರು. ನನಗೂ ಎಷ್ಟು ಫಾಸ್ಟಾಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಫಾಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಬೆಳಗ್ಗೆ ಎದ್ದಾಗಿಂದ 1 ನಿಮಿಷ ಸಮೇತ ಕೂತಿರೋದಿಲ್ಲ. ಆದ್ರೂ ಬೆಳಗ್ಗೆ ಹೇಗೆ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಮಕ್ಳಿಗೆ ಸ್ಕೂಲಿಗೆ ರಜೆ ಇರುತ್ತೆ, ಹೌದು, ಆದರೆ ಹಸ್ಬೆಂಡ್ಗಂತೂ ಆಫೀಸ್ ಇದ್ದೇ ಇರುತ್ತೆ ಅಲ್ವಾ. ಮಾಮೂಲಿ ಮಕ್ಳಿಗೆ ಸ್ಕೂಲ್ ಇದ್ದಾಗಲೂ ಬೇಗ ಹೇಳ್ಬೇಕು. ಡಿಫ್ರೆನ್ಸ್ ಏನಂದರೆ ಮಕ್ಳಿಗೆ ಸ್ಕೂಲ್ಗೆ ಬಾಕ್ಸ್ ಹಾಕೋವಾಗಿರಲ್ಲ. ಇವಾಗ ಅವ್ರನ್ನ ಬೇಗ ಏಳಿಸಿ ರೆಡಿ ಮಾಡೋದಿರಲ್ಲ ಅನ್ನೋದೊಂದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಬೇಗ ಏಳಲೇಬೇಕು, ತಿಂಡಿ ಮಾಡಲೇಬೇಕು, ಅದ್ರ ಜೊತೆ ಮಧ್ಯಾಹ್ನಕ್ಕೂ ಅಡುಗೆ ಮಾಡಲೇಬೇಕು, ಬಾಕ್ಸಿಗೆ ಹಾಕಿ ಅವ್ರನ್ನ ಕಳಿಸ್ಲೇಬೇಕು. ಸೊ ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಡೈಲಿ ಇದೇ ಥರ ಬಾಕ್ಸ್ನ ಕೊಡ್ತೀನಿ ಅಂತ ಎಲ್ಲ ಏನಿಲ್ಲ. ನನಗೆ ಟೈಮ್ ಹೇಗಿರುತ್ತೆ, ನನ್ನ ಮಗ ಹೇಗಿರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ತು ಅವ್ನು ಸ್ವಲ್ಪ ಸುಮ್ಮನೆ ಇದ್ದ, ಮತ್ತು ನಾನು ಸ್ವಲ್ಪ ಬೇಗ ಎದ್ದಿದ್ದೆ. ಸೊ ಹಾಗಾಗಿ ಸಾಂಬಾರು ಮಾಡಿ ಅನ್ನ, ರಾಗಿ ಗಂಜಿ, ಮಜ್ಜಿಗೆ ಮತ್ತು ಸೌತೆಕಾಯಿ ಬೆಳಗ್ಗೆ ತಿಂಡಿ ಮಾಡಿದ್ನಲ್ಲ ಅದು ಸ್ವಲ್ಪ ಹಾಕಿ ಕೊಡ್ತೀನಿ. ಸೊ ತುಂಬ ಟೈಮ್ ಆಗಿಬಿಟ್ಟಿದೆ, ಲೇಟಾಗಿ ಎದ್ದಿದ್ದೀವಿ ನಾವು ಅನ್ನೋವಾಗ ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀನೋ ಅದ್ರ ಜೊತೆ ರಾಗಿ ಗಂಜಿ ಹಾಕಿ, ಮಜ್ಜಿಗೆ ಹಾಕಿ, ಅದ್ರ ಜೊತೆ ಸೈಡ್ ಡಿಶ್ ಆಗಿ ಕ್ಯಾರೆಟ್ ಅಥವಾ
ಸೌತೆಕಾಯಿ ಏನಾದರೂ ಕಟ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತೀನಿ. ಇವತ್ತು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಸಾಂಬಾರು ಮಾಡಿದೆ. ಸೊ ಅನ್ನ ಬೆಳಗ್ಗೆ ಪುಳಿಯೋಗರೆಗೆ ಮಾಡಿದ್ದಿತ್ತು, ಸೊ ಅದನ್ನೇ ಹಾಕಿದ್ದೀನಿ. ಅನ್ನ, ಸಾಂಬಾರು, ಪುಳಿಯೋಗರೆ, ಮಜ್ಜಿಗೆ ಮತ್ತು ರಾಗಿ ಗಂಜಿ ಮತ್ತು ಸೌತೆಕಾಯಿ, ಇಷ್ಟು ಇವತ್ತಿನ ಮಧ್ಯಾಹ್ನ ಊಟ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಟ್ರೈ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಟ್ರೈ ಮಾಡಿಕೊಂಡು, ಅಷ್ಟು ಫ್ರೀ ಟೈಮ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾ ಇರ್ತೀನಿ, ಮಗು ಇಟ್ಕೊಂಡು. ಮೇ ಬಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ವೀಡಿಯೋದಲ್ಲಿ ನೀವು ಯಾವ್ಯಾವ ಥರ ವೀಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರೆ ನಾನು ಆ ಥರ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.